ನೋಡಿ, ಇತ್ತೀಚಿನ ಯುವಕರಲ್ಲಿ ಯಾಕೋ ಈ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ನೋಡಿ, ಪ್ರಮುಖವಾಗಿ ಹಾಸನದಲ್ಲಿ ಹಿಂಗೆ ಆಗಿದೆ. ಸಾಲು ಸಾಲು ಹೃದಯಾಘಾತದಿಂದ ಸಾವನ್ನಪ್ಪರ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ಈ ಅನುಮಾನ ಮೂಡ್ತಾ ಇರೋದು ಯಾಕೆ ಅಂತ. ಸತ್ಯಮಂಗಲ ಬಡಾವಣೆಯಲ್ಲಿ ಚೇತನ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ. 35 ವರ್ಷದ ಚೇತನ್ ಮೊಬೈಲ್ ಇಟ್ಕೊಂಡು ಹೆಂಗೋ ಜೀವನ ಸಾಗಿಸ್ತಾ ಇದ್ರು, ಆದರೆ ಸಾವನ್ನಪ್ಪಿದ್ದಾರೆ. ಸತ್ಯಮಂಗಲದಲ್ಲಿ ಪತ್ನಿ ಮತ್ತು ಮಗು ಜೊತೆ ಚೇತನ್ ವಾಸ ಇದ್ರು. ಮೊಬೈಲ್ ಅಂಗಡಿನೂ ಇಟ್ಕೊಂಡು ಹೆಂಗೋ ಜೀವನ ಸಾಗಿಸ್ತಾ ಇದ್ರು. ಆದರೆ ಪಾಪ ನೆನ್ನೆ ರಾತ್ರಿ ಮನೆಯಲ್ಲಿ ಊಟ ಮಾಡೋ ಟೈಮ್ನಲ್ಲಿ ಎದೆ ನೋವು ಕಾಣಿಸ್ಕೊಂಡಿದೆ. ಹಾಗಾಗಿ ತಡ ಮಾಡದೆ ತಕ್ಷಣ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡೋಗುವಂಥ ಕೆಲಸ ಆಗುತ್ತೆ. ಆದರೆ ಕರ್ಕೊಂಡೋಗ್ತಾ ಇರುವ ಸಂದರ್ಭದಲ್ಲೇ ಮಾರ್ಗ ಮಧ್ಯದಲ್ಲೇ ಚೇತನ್ ಸಾವನ್ನಪ್ಪಿರ್ತಾರೆ. ಮತ್ತೊಂದು ಕಡೆ ಬೇಲೂರಿನಲ್ಲಿ 35 ವರ್ಷದ ನಿಷಾದ್, ಆತ ಕೂಡ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ. ಪಾಪ ಈ ನಿಷಾದ್ ಅನ್ನೋ ವ್ಯಕ್ತಿ ಏನು ಮಾಡಿದ ಗೊತ್ತಾ? ಕೋವಿಡ್ ಟೈಮ್ನಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದ. 10ಕ್ಕೂ ಹೆಚ್ಚು ಶವ ಸಂಸ್ಕಾರ ಮಾಡಿದ್ದ ನಿಷಾದ್. ಪಾಪ ಎಷ್ಟೋ ಅನಾಥ ಶವಗಳಿಗೆ ಮುಕ್ತಿ ಕೊಟ್ಟಿದ್ದ ಯುವಕ ನಿಷಾದ್ ಈಗ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ. ಬೇಲೂರಿನಲ್ಲಿ ಟೀ ಕ್ಯಾಂಟೀನನ್ನು ನಡೆಸ್ತಾ ಇದ್ರಂತೆ ನಿಷಾದ್. ಸೊ ಇಬ್ಬರೂ ಸಾವನ್ನಪ್ಪಿದ್ದು ಹಾರ್ಟ್ ಅಟ್ಯಾಕ್ನಿಂದಲೇ, ಚೇತನ್ ಮತ್ತು ನಿಷಾದ್.